ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಕರ್ನಾಟಕದಲ್ಲಿ ಹಂಚಿ ಹೋಗಿರುವ ನಟರು, ತಂತ್ರಜ್ಞರು, ಕಲಾವಿದರನ್ನು ಒಟ್ಟುಗೂಡಿಸುವುದು ನಿರ್ದಿಗಂತ ಉದ್ದೇಶವಾಗಿದೆ. ನಿರ್ದಿಗಂತ ಸರ್ಕಾರದ ಯಾವುದೇ ಸವಲತ್ತು ಪಡೆಯದೆ ಕೆಲಸ ಮಾಡುತ್ತಿದೆ ಎಂದು ಚಲನಚಿತ್ರ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೇಳಿದರು. ತಾಲೂಕಿನ ಕೆಶೆಟ್ಟಹಳ್ಳಿ ಲೋಕಪಾವನಿ ನದಿ ತೀರದಲ್ಲಿ ಭಾನುವಾರ ನಡೆದ ನಿರ್ದಿಗಂತ ವರ್ಷದ ಸಂಭ್ರಮ ವಾರ್ಷಿಕ ಸಂಚಿಕೆ ಬಿಡುಗಡೆ, ಭಿತ್ತಿಪತ್ರ ಪ್ರದರ್ಶನ, ಹಾಡುಗಳು ಹಾಗೂ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಿರ್ದಿಗಂತ ಪ್ರಾರಂಭವಾಗಿ 1 ವರ್ಷ ಕಳೆದಿದೆ. 2 ವರ್ಷದಲ್ಲಿ ಕರ್ನಾಟಕದ ಎಲ್ಲ ರಂಗ ತಂಡಗಳನ್ನು ಒಟ್ಟುಗೂಡಿಸುವ ಕೆಲಸ ಮಾಡಲಾಗುತ್ತಿದೆ. ನಿರ್ದಿಗಂತದಿಂದಲೇ ಈಗಾಗಲೇ 9 ಹೊಸ ನಾಟಕಗಳು ಬಂದಿವೆ. ಸಮತೆ, ಸಮಾನತೆ, ಮಾನವೀಯತೆಯನ್ನು ನಾಟಕಗಳ ಮೂಲಕ ಹೇಳಿಕೊಡಲಾಗುತ್ತದೆ. ನಾವು ಬಳಗ, ಶಾಲಾ ರಂಗ ತಂಡ, ಶಾಲಾ ರಂಗ ವಿಕಾಸ ತಂಡಗಳ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲಿ ನಾಟಕಗಳು ಪ್ರದರ್ಶನವಾಗುತ್ತಿವೆ. ಶಾಲಾ ರಂಗ ತಂಡದಿಂದ 200 ನಾಟಕಗಳ ಪ್ರದರ್ಶನವಾಗಿದೆ ಎಂದರು. ಆಗ ಮಾತು ಬಂತು ನೋಡಿ, ಅಪಾರ್ಥ ಮಾಡಿಕೊಂಡು ಪ್ರಶ್ನೆ ಕೇಳೋದು ತಪ್ಪಿಲ್ವಲ್ಲ. ನಾವು ಒಂದು ಪರ್ಮಿಷನ್ ಸರ್ಕಾರಕ್ಕೆ ಹೋದ್ವಿ. ಸೊ ಪ್ರಕಾಶ್ ಅಂತ ಹೋದಾಗ ಒಬ್ಬ ಪತ್ರಿಕಾರ್ಥ ಅನುದಾನ ತಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಕೇಳೋದು ಕರೆಕ್ಟು, ಅದಕ್ಕೆ ನಾವು ಉತ್ತರ ಕೊಡೋದು ಕರೆಕ್ಟು. ಸೊ ಅವ್ರು ಪ್ರಶ್ನೆ ಕೇಳಿದ್ರೆ ನಾನು ತಪ್ಪಂತ ಹೇಳೋದೇ ಇಲ್ಲ, ಅದರಿಂದ ಕ್ಲಾರಿಟಿ ಸಿಗುತ್ತೆ, ನಮಗೂ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಸರ್ಕಾರದ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಏನಾದ್ರು ಒಂದು 40,000 ರೂಪಾಯಿ ತಗೊಳ್ಳಿ ಇಷ್ಟು ಮಾಡ್ತಿದ್ದಿರಲ್ಲ ಅಂದರು. ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಥರದ ಪ್ರಶ್ನೆಗಳು ಬರುತ್ತೆ. ನೀವು ಕೂಡ ನಾನು ಇನ್ವೆಸ್ಟ್ ಮಾಡ್ತಿರೋ 1.5 ಕೋಟಿ ದುಡ್ಡಿಗೆ ನೀವು 40,000 ರೂಪಾಯಿ 6 ಕೋಟಿಗೆ ಹಣಕಾಸು ಮಂಜಿ, ನನಗೆ ಅದೆಲ್ಲ ಬೇಕಾಗಿರೋದು. ನನಗೆ ಪರ್ಮಿಷನ್ ಬೇಕು. ಯಾಕಂದರೆ ಅಡಿಕೆ ಕದ್ರು ಕೇಳೋಣ, ಆನೆ ಕದ್ರು ಕೇಳೋಣ, ನಮಗೆ ಆಗಬೇಕು. ಆಮೇಲೆ ಸರ್ಕಾರದ ಆಧಾರ ನೀವು ತೊಗೊಂಡ್ರೆ ನಾಳೆ ಅದರೊಳಗೆ 5 kg ಅಕ್ಕಿನೂ ಮಾರಿ ಇರ್ತಾರೆ, ನಾವೇ ಮಾಡೋಕ್ಕಾಗುತ್ತೆ, ಅಲ್ಲೋಲ್ಲ ನಮ್ಮ ಕೆಲಸ. ಸೊ ಈ ಥರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ. ಬಟ್ 1 ವರ್ಷದ ನಂತರ, ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವವನ್ನು ಇಟ್ಕೊಂಡು ಅವರು ಶಾಲಾ ಶಿಕ್ಷಣವನ್ನು ತಗೊಂಡು ಅದಕ್ಕೆ ಬೇಕಾದ್ರೆ ಟ್ರೈನ್ ಮಾಡ್ತೀವಿ. ಇದು ಬೇಕಾಗಿಲ್ಲ. ಈ ಥರದ ಕೆಲಸ ನಡೀಬೇಕಾದ್ರೆ ಪತ್ರಕರ್ತರ ಕೆಲಸ ಪ್ರಶ್ನೆ ಮಾಡ್ತಾರೆ. ಪತ್ರಕರ್ತನ ಯಾವ ಪ್ರಶ್ನೆಯೂ ತಪ್ಪು ಸರಿ ಅಂತಿರಲ್ಲ, ರೈಟ್ ಆಗಲ್ಲ, ಎಲ್ಲ ಪ್ರಶ್ನೆಯೂ ಸರಿ. ನಂತರ ಉತ್ತರ ಅರ್ಥವಾಗಿದೆ. ಅದು ಅವನ ಪ್ರಶ್ನೆ ಮಾತ್ರ ಆಗಿರಲ್ವಲ್ಲ, ಜನರ ಪ್ರಶ್ನೆ ಆಗಿರುತ್ತೆ. ಕೆಲವು ಸಲ ಅವನ ಪ್ರಶ್ನೆ ಆಗಿರುತ್ತೆ, ಅದು ನನಗೆ ಗೊತ್ತಾಗ್ತದೆ. ಇಟ್ ಈಸ್ ಓಕೆ. ಅದಕ್ಕೆ ನೋಡಿ, ಇನ್ನೊಂದು ಈ ಥರದ ಕೆಲಸ ಮಾಡಿದಾಗ ಅತೃಪ್ತರು, ಅಸೂಯೆ ಪಡೋರು ಇರ್ತಾರೆ, ಅವರು ಅದನ್ನು ಹರಡಿಸೋರು ಇರ್ತಾರೆ. ಎಲ್ಲ ನಡೆಯುತ್ತೆ. ಒಂಥರ ನೀರು ಇರುತ್ತೆ, ದಾಟ್ಕೊಳ್ತಾ ಹೋಗ್ಬೇಕು. ಅವರನ್ನು ಕೂಡ ಬದಲಾಯಿಸಿ ಯಾಕಂದ್ರೆ ಕೇಳೋದು, ಎಷ್ಟು ಒಳ್ಳೆ ಕೆಲಸ ಮಾಡೋದು, ನಾವು ಪ್ರೀತಿಗೆ ಗೆಲ್ಲೋಣ, ಕೆಲಸದಿಂದ ಗೆಲ್ಲೋಣ.